ಟೈಮ್ ಹೇಗೆ ಫ್ಲೈ ಆಗತ್ತಲ್ಲ. ನಾನು ಮದುವೆ ಆಗಿದ್ದ ದೇವಸ್ಥಾನ ನೋಡಿದಾಗ ಅನ್ಕೊಂಡೆ 42 ವರ್ಷಗಳಾಗಿದೆ ಮದುವೆ ಆಗಿ. ಅರ್ಜುನ್ ಮೊಮ್ಮಗ ಏನೋ ನಿನ್ನೆ ಮೊನ್ನೆ ಹುಟ್ಟ ಅಂದರೆ ಅವನಿಗೆ 10 ವರ್ಷ ಕಂಪ್ಲೀಟ್ ಆಯ್ತು ರೀ. ಈ 2026 ಸ್ಟಾರ್ಟ್ ಆದಂಗಿದೆ. ಅಯ್ಯೋ 20 ದಿವಸ ಆಗೋಯ್ತು. ಲೈಫ್ ಇದೇ ಥರ ಅಲ್ವಾ, ನಾವು ಹಿಂಗೆ ಅನ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಜಸ್ಟ್ ಫ್ಲೈಸ್. ಒಂದು ಫೋನ್ ಕಾಲ್ ಬಂದಿತ್ತು. ಆ ಕ್ಲೈಂಟ್ ಜೊತೆ ಮಾತಾಡಿದಾಗ ಇಷ್ಟು ಸಂತೋಷ ಆಯ್ತು ಅಂದರೆ ಆಲ್ಮೋಸ್ಟ್ ಟಿಯರ್ಸ್ ಅಲ್ಲಿದ್ರು. ಯಾಕಂದರೆ ಎಷ್ಟೋ ವರ್ಷಗಳ ಕನಸು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ. ಆ್ಯಂಡ್ ನಮ್ಮ SUP ಪ್ರೋಗ್ರಾಮ್ 30 ಡೇಸ್ ಪ್ರೋಗ್ರಾಮಲ್ಲಿ 5.1 kgs ಇನ್ 30 ಡೇಸ್ ಲಾಸ್ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿದ ಒಂದೇ ಒಂದು ಮಾತು, ಈ ಕೆಲಸ ನಾನು ಫಸ್ಟೇ ಮಾಡಿರಬೇಕಾಗಿತ್ತಲ್ಲ ಮೇಡಮ್, ಅದಕ್ಕೆ ನಾನು ಹೇಳಿದೆ ಬೆಟರ್ ಲೇಟ್ ದೆನ್ ನೆವರ್. ತೊಂದರೆ ಇಲ್ಲ, ಸೋ ವಾಟ್. ನೋಡಿ, February 1st ನಮ್ಮ 65th ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೂ ಆ ಥರ ಎಷ್ಟೋ ವರ್ಷಗಳ ಕನಸಿತ್ತು ಅಂದರೆ ನೆನ್ಸ್ ಮಾಡ್ಕೊಳ್ಳೋಣ. ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಮನೆ ಊಟದಿಂದಾನೆ ಹೆಲ್ತಿಯಾಗಿ ಈ ಕ್ಲೈಂಟ್ ಥರ ಲೆಟ್ಸ್ ಆಲ್ಸೋ ಹ್ಯಾವ್ ಅಮೇಝಿಂಗ್ ರಿಸಲ್ಟ್ಸ್. ವೆಯ್ಟ್ ಮಾಡಬೇಡಿ, ಟೈಮ್ ಡಸಂಟ್ ವೆಯ್ಟ್ ಫಾರ್ ಎನಿ. ಕೋವಿಡ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ಸ್ಟ್ರೆಸ್ಸಿಂದ ಆಟೋಮ್ಯಾಟಿಕ್ ಆಗಿ ಯಂಗ್ಸ್ಟರ್ಸ್ ಕೇವಲ 20-25 ವರ್ಷದವರು ವೆಯ್ಟ್ ಲಾಸ್ಗಂತ ಬಂದಾಗ ಇಷ್ಟೊಂದು ಜನಕ್ಕೆ ಶಾಕಿಂಗ್ ಆಗಿ ಅವ್ರಿಗೆ ರಿಯಲೈಸ್ ಆಗೋದೇನು ಅಂದರೆ ನಾನು ಪ್ರೀ ಡಯಾಬಿಟಿಕ್ ಆಗ್ತಾ ಇದ್ದೀನಿ. ಮತ್ತೆ ಆಲ್ರೆಡಿ ಡಯಾಬಿಟಿಕ್ ಇದಾರಲ್ಲ, ಅವರ HbA1c ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಇದಕ್ಕೆ ಪರಿಹಾರ ಇಲ್ವಾ? ನಮಸ್ತೆ ಪರಿಮಳ ಮ್ಯಾಮ್. ನಾನು 14 ಇಯರ್ಸಿಂದ ಡಯಾಬಿಟಿಕ್ಕು. ಏನೇ ಮಾಡಿದ್ರು ನನ್ನ ಶುಗರ್ 350 ಮೇಲೆ ಇರೋದು. ಸೊ ನನಗೆ ಅದರಿಂದ ಕಾಲು ನೋವು ಶುರು ಆಗಿತ್ತು. ನಮ್ಮ ಅಲಾಮಿರಾಪ್ ನ್ಯೂಟ್ರಿಷನ್ ಸ್ಪೆಷಾಲಿಟಿ ಡಯಾಬಿಟಿಕ್ ಅವರಿಗೆ ಈ ಸೆನ್ಸರ್ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರ್ನ ಹಾಕಿ ಅವರ ಆಹಾರದಿಂದ ಅವರ ಬಾಡಿಯಲ್ಲಿ ಆಗ್ತಾ ಇರುವಂಥ ಬ್ಲಡ್ ಶುಗರ್ ಫ್ಲಕ್ಚುಯೇಷನ್ಸ್ ಏನಾಗ್ತಾ ಇದೆ, ಇಡ್ಲಿ ತಿಂದರೆ ಏನಾಯಿತು, ಮುದ್ದೆ ತಿಂದರೆ ಏನಾಯಿತು, ಚಪಾತಿ ತಿಂದರೆ ಏನಾಯಿತು, ಇವರು ವೈಟ್ ರೈಸ್ ತಿನ್ಬೋದಾ ಅಥವಾ ಕೆಂಪಕ್ಕಿ ತಿನ್ಬೇಕಾ, ಎಲ್ಲ ಪ್ರಶ್ನೆಗಳಿಗೆ ಈ ಸೆನ್ಸರ್ ಹಾಕಿ ಫೀಡ್ ಮಾಡಿದಾಗ ಶುಗರ್ ಲೆವೆಲು ಏನು 350 ಇರೋದು ಅದು 150ಗೆ ಬಂದಿದೆ. ನಂದು ಇನ್ಸುಲಿನ್ ಟೋಟಲ್ 14 ಡೇಸಲ್ಲಿ 8 ಯೂನಿಟ್ಸ್ ಕಮ್ಮಿ ಮಾಡಿದ್ದಾರೆ. ಇಂಥ ಅಮೇಝಿಂಗ್ ರಿಸಲ್ಟ್ಸ್ ಅಲ್ವಾ? ಇಷ್ಟು ವರ್ಷ ತಾವು ಡಯಾಬಿಟಿಕ್ ಇದ್ದಾಗ ಡೆಫಿನೆಟ್ ಆಗಿ ಆಹಾರ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಡಾಕ್ಟರ್ ಸಲಹೆ ಇಲ್ದಂಗೆ ತಾವಾಗಿ ನನ್ನ ಶುಗರ್ ಕಡಿಮೆ ಆಗೋಯ್ತು ಅಂತ ಇನ್ಸುಲಿನ್ ಕಡಿಮೆ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಇವತ್ತು ನಾನು ಯಾವುದೋ ಮದುವೆಗೆ ಹೋಗ್ತಾ ಇದ್ದೀನಿ, ಇವತ್ತು ಚೆನ್ನಾಗಿ ಊಟ ಮಾಡ್ತೀನಿ, ಸೊ 2 ಯೂನಿಟ್ ಇನ್ಸುಲಿನ್ ಜಾಸ್ತಿ ಮಾಡಿಕೊಂಡೆ ಅಂತ ಆ ಥರ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಡಯಾಬಿಟಿಕ್ ನಿಮ್ಮ ಔಷಧಿ ಜೊತೆ, ಎಸ್ಪೆಷಲಿ ಇನ್ಸುಲಿನ್ ಅಂದರೆ ಆಟಾಡಕ್ಕೆ ಹೋಗಬಾರ್ದು. ನಿಮ್ಮ ಡಾಕ್ಟರ್ ಸಲಹೆ ತಗೊಂಡೇ ಬದಲಾವಣೆಗಳು ಮಾಡಬೇಕು. ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್, ಯಾವತ್ತೇ ನಾವು ಏನೇ ಹೆಜ್ಜೆ ಇಡಬೇಕು ಅಂದರೆ ಅದು ವೈಜ್ಞಾನಿಕವಾಗಿರಬೇಕು, ಶಾರ್ಟ್ಕಟ್ ಮೆಥಡ್ ಹುಡುಕಬಾರ್ದು. ಜೊತೆಗೆ ನಮ್ಮ ಮನೆಯಿಂದಾನೆ, ನಮ್ಮ ಅಡಿಗೆ ಮನೆಯಿಂದಾನೆ ಈ ಬದಲಾವಣೆಗಳಾದಾಗ ನಮಗೆಷ್ಟು ಒಂದು ಸ್ಟ್ರೆಂತ್ ಅಲ್ವಾ? ನಿಮ್ಮ ಸರ್ಕಲಲ್ಲಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲಲ್ಲಿ ಯಾರಿಗೆ ಸೈಂಟಿಫಿಕ್ ಆಗಿ ವೆರಿ ಸಿಂಪಲ್ ಆಗಿ ಪ್ಲಸ್ 100% ರಿಸಲ್ಟ್ ಬರುವಂಥದ್ದು ಹುಡುಕ್ತಾ ಇದ್ರೆ ನಮ್ಮ ನಂಬರಲ್ಲಿ ಕಾಣ್ತಾ ಇದೆ ನೋಡಿ. ಸೊ reach out to us, we are there for you.